ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಲ್ಲಂಗಡಿ ಹಣ್ಣನ್ನು ಬಳಸ್ಕೊಂಡು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ದೇಹಕ್ಕೂ ತಂಪು, ಹಾಗೆ ಮಾಡೋದು ಕೂಡ ತುಂಬ ಈಸಿ. ಮಕ್ಕಳಿಗೆ ಹಾಗೆ ವಯಸ್ಸಾದವ್ರಿಗೆ ಇಂಥ ಬಿಸಿಲಿನ ಸಮಯದಲ್ಲಿ ಇದನ್ನು ಮಾಡಿಕೊಂಡು ಕುಡಿಬೋದು. ಇದನ್ನು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಗೋಂದ್ ಮತ್ತು ಸಬ್ಜಾ ಸೀಡ್ಸನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಏಲಕ್ಕಿನೂ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹಾಲು ಕೂಡ ಬೇಕಾಗುತ್ತೆ. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಾನು ಮೊದಲಿಗೆ ಕಲ್ಲಂಗಡಿಯ ಮೇಲ್ಗಡೆ ಕಾಣುವಂಥ ಬೀಜಗಳನ್ನು ಎಲ್ಲ ತಗೊಂಡಿದ್ದೀನಿ. ಬೀಜಗಳನ್ನು ತೆಗೆದ್ಬಿಟ್ಟು ಎಲ್ಲ ಕಲ್ಲಂಗಡಿಯನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಒಂದು ಬೌಲ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಪೀಸ್ಗಳಿಗೆ ಚಾಕುವಿನ ಸಹಾಯದಿಂದ ಈ ಥರ ಮಾಡೋದ್ರಿಂದ ಚಿಕ್ಕ ಚಿಕ್ಕದಾಗಿ ನೀರಿನಂಶ ಎಲ್ಲ ಹೊರಗಡೆ ಬರುತ್ತೆ. ಈ ಥರ ಆಗಿರೋ ಕಲ್ಲಂಗಡಿಗೆ ನಾನು ಒಂದೆರಡು ಏಲಕ್ಕಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ, ಹಾಗೆ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕೂಡ ಸ್ಕಿಪ್ ಮಾಡ್ಬೋದು. ಇಲ್ಲಿ ಹಣ್ಣೆ ಆಲ್ಮೋಸ್ಟ್ ಸ್ವೀಟ್ ಇರುತ್ತೆ. ಸ್ವೀಟ್ ತಿನ್ನುವವರು, ಇಷ್ಟಪಡುವವರು ಸಕ್ಕರೆ ಹಾಕ್ಕೊಳ್ಬೋದು. ಮಕ್ಕಳಿಗೆ ಕೊಡುವಾಗ ಸಕ್ಕರೆ ಸ್ಕಿಪ್ ಮಾಡಿ ಮೇಲ್ಗಡೆಯಿಂದ ಹಾಲು ಹಾಕಿಬಿಟ್ಟು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಜ್ಯೂಸ್ ರೆಡಿ ಆಗುತ್ತೆ. ಅದನ್ನು ಇವಾಗ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಗ್ಲಾಸ್ಗೆ ಸಬ್ಜಾ ಸೀಡ್ಸ್ ಮತ್ತು ಗೋಂದನ್ನು ಹಾಕ್ತಾ ಇದ್ದೀನಿ, ಯಾಕಂದ್ರೆ ದೇಹ ತಂಪಾಗಿಸಲು ತುಂಬ ಹೆಲ್ಪ್ ಮಾಡ್ತದ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ದೀನಿ. ಬಿಟ್ಟು ಮೇಲ್ಗಡೆ ನಾನು ರೆಡಿ ಮಾಡಿಟ್ಟಿರೋ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಈ ಕಲ್ಲಂಗಡಿ ಹಣ್ಣನ್ನು ಗ್ರೈಂಡ್ ಮಾಡಿ ಜ್ಯೂಸ್ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿ ಬರುತ್ತೆ. ಹೆಲ್ತಿಗೂ ಕೂಡ ಒಳ್ಳೆಯದು, ಯಾಕಂದರೆ ಇದರಲ್ಲಿ ನಾನು ಗೋಂದ್ ಮತ್ತು ಚಿಯಾ ಸೀಡ್ಸನ್ನು ಹಾಕಿದ್ದೀನಿ. ಇವೆರಡು ದೇಹ ತಂಪಾಗಿಸಲು ತುಂಬ ಸಹಾಯಕಾರಿ ಅಂತ ಹೇಳ್ಬೋದು. ಬೇಸಿಗೆ ಟೈಮ್ನಲ್ಲಿ ಈ ಥರ ಜ್ಯೂಸ್ ಒಳಗಡೆ ಗೋಂದ್ ಅಥವಾ ಚಿಯಾ ಸೀಡ್ಸನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ದೇಹನೂ ತಂಪಾಗಿರುತ್ತೆ. ಮೂಲವ್ಯಾಧಿ ಅಂತ ಸಮಸ್ಯೆಗಳಿಗೂ ಕೂಡ ಇದು ಒಳ್ಳೆಯದಂತ ಹೇಳ್ಬೋದು. ಈ ಥರ ಜ್ಯೂಸನ್ನು ನೀವು ಟ್ರೈ ಮಾಡಿ. ಮಕ್ಕಳು ಹಾಗೆ ವಯಸ್ಸಾದವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು. ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತಂತ ಕಮೆಂಟ್ ಮಾಡಿ. ನೋಡಿದ್ರೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.